ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದಿನವನ್ನು ಆರಂಭಿಸುವಾಗ ನೀವು ಸಂತೋಷವಾಗಿ ಇರಬೇಕು. ಹೇಗೆ ಬ್ರದರ್ ಸಂತೋಷವಾಗಿರುವುದಕ್ಕೆ ಸಾಧ್ಯ? ಜೀವಿತದಲ್ಲಿ ಒಂದಲ್ಲ ಒಂದು ಕ್ಷಣ, ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸಂಕಟಗಳು ನನ್ನನ್ನೇ ಹುಡುಕಿ ಬರ್ತಾ ಇದೆ ಅನ್ನುವ ಪ್ರಕಾರ ಕುಗ್ಗಿಸ್ತಾ ಇದೆ. ಬ್ರದರ್, ನಾನು ಕುಗ್ಗಿ ಹೋದವನಾಗಿದ್ದೇನೆ, ಬಲ ಇಲ್ಲದವನಾಗಿದ್ದೇನೆ ಅಂತ ಹೇಳ್ತಾ ಇದ್ದೀರಾ. ಪ್ರಿಯ ದೇವಜನರೇ, ನಮ್ಮನ್ನು ನಡೆಸುವ ಒಬ್ಬ ಕುರುಬನಿದ್ದಾರೆ, ಹೌದಲ್ವಾ? ಆ ಕುರುಬನು ಆತನ ಯೇಸು, ಹೌದಲ್ವಾ? ಹಾಗಿರುವಾಗ ಈ ಕೀರ್ತನೆ 23ನೇ ಅಧ್ಯಾಯದ 3ನೇ ವಚನದ ಪ್ರಕಾರ ಕರ್ತನು ಇವತ್ತು ನಿಮ್ಮನ್ನು ಹೀಗೆ ಬಲಪಡಿಸ್ತಾ ಇದ್ದಾರೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಪ್ರಿಯ ದೇವಜನರೇ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ. ನೀವು ಎಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೀರೋ, ನೀವು ಎಲ್ಲಿ ಕುಗ್ಗಿ ಹೋಗಿದ್ದೀರೋ, ನೀವು ಎಲ್ಲಿ ಬಲಹೀನರಾಗಿದ್ದೀರೋ, ದೇವರಿಗೆ ಅದೆಲ್ಲವೂ ಗೊತ್ತು. ಪ್ರಿಯ ದೇವಜನರೇ, ಹಾಗಾಗಿ ಆತನು ಒಳ್ಳೆ ಕುರುಬನು ತನ್ನ ಕುರಿಗಳ ಪ್ರಾಣವನ್ನು, ತಮ್ಮ ಕುರಿಗಳ ಬಲಹೀನತೆಗಳನ್ನು ಪ್ರತಿಯೊಂದು ಅರಿತು ಆತನು ಹೀಗೆ ಹೇಳ್ತಾ ಇದ್ದಾರೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ. ಹಲ್ಲೆಲೂಯಾ. ದೇವರ ವಚನ ಯಾವಾಗಲೂ ನಮ್ಮನ್ನು ಉಜ್ಜೀವಿಸ ಮಾಡುವಂಥದ್ದು, ತಿರುಗಿ ನಮಗೆ ಹೊಸ ಬಲವನ್ನು ಕೊಡುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಹಾಗಾಗಿ ಯೇಸು ಒಳ್ಳೆ ಕುರುಬನು ನಮ್ಮ ಬಲಹೀನಾವಸ್ಥೆಗಳನ್ನು ನೋಡಿ ನಮ್ಮನ್ನು ಮತ್ತೆ ಉಜ್ಜೀವಿಸ ಮಾಡುವವನು, ಮತ್ತೆ ಬಲಗೊಳಿಸುವವನು ಆತನಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಎಂದಾದರೂ ಕೂಡ ನಾವು ನಮ್ಮ ಶಬ್ದ ತೆಗೆದು ನನ್ನ ಕೈಲಿ ಆಗ್ತಾ ಇಲ್ಲ ದೇವರೇ ಅಂತ ಹೇಳುವಾಗ ಆತನು ತನ್ನ ಬಲವನ್ನು ನಮ್ಮ ಮೇಲೆ ಸುರಿಸಿ ಆತನು ಉಜ್ಜೀವಿಸ ಮಾಡಿ ಮತ್ತೆ ತಿರುಗಿ ತನ್ನ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸೋದಕ್ಕೆ ಆತನ ಶಕ್ತನಾಗಿದ್ದಾರೆ. ಯಾಕೆ ಮಗನೇ ಕುಗ್ಗಿ ಹೋಗ್ತಾ ಇದೆಯಾ? ಯಾಕೆ ಮಗಳೇ ಸೋತು ಹೋಗ್ತಾ ಇದೆಯಾ? ನಾನು ನಿನ್ನ ಕುರುಬನು, ನಾನು ನಿನ್ನನ್ನು ನೀತಿ ಮಾರ್ಗದಲ್ಲಿ ಆಶೀರ್ವಾದದ ಹೆಜ್ಜೆಯಲ್ಲಿ ನಡೆಸುತ್ತೇನೆ ಅಂತ ಆತನ ವಾಗ್ದಾನ ಮಾಡ್ತಾ ಇದ್ರೆ ನೀವೆಂದಿಗೂ ಕುಗ್ಗಿ ಹೋಗಬೇಡ್ರಿ. ದೇವರು ನಮ್ಮ ಕುರುಬನು, ನಾವು ಕೊರತೆ ಪಡುವುದಿಲ್ಲ. ಪ್ರಿಯ ದೇವಜನರೇ, ಹಾಗಾಗಿ ವಚನದ ಪ್ರಕಾರ ಈ ಮುಂಜಾನೆಯಲ್ಲಿ ನೀವು ಎಲ್ಲೆಲ್ಲಿ ಸೋತವರಾಗಿದ್ದೀರೋ, ಎಲ್ಲೆಲ್ಲಿ ಬಲಹೀನತೆಯಲ್ಲಿ ಕುಗ್ಗಿ ಹೋಗಿದ್ದೀರೋ, ದೇವರ ವಚನ ಹೀಗೆ ಬಲಪಡಿಸ್ತಾ ಇದೆ, ಆತನು ನಿಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾರೆ. ತನ್ನ ಹೆಸರಿಗೆ ತಕ್ಕಂತೆ ಅಂದರೆ ಆತನು ನಡೆಸುವ ಮಾರ್ಗ ಹೇಗಿರ್ತದೆ ಗೊತ್ತಾ? ಅದು ಯಾವಾಗಲೂ ಆತನ ಒಂದು ಲೆವೆಲ್ನಲ್ಲೇ, ಆತನ ಆಶೀರ್ವಾದದ ಒಂದು ಅಂತಸ್ತಿನಲ್ಲೇ ಅದು ಇರುವಂಥದ್ದಾಗಿರ್ತದೆ. ದೇವರು ನಡೆಸುವ ಮಾರ್ಗದಲ್ಲಿ ನಾವು ನಡೆಯಬೇಕು. ಆಗ ಕೊರತೆ ಇಲ್ಲದೆ ಸಮೃದ್ಧಿಯಲ್ಲಿ ನಡೆಯುತ್ತೇವೆ. ಪ್ರಿಯ ದೇವಜನರೇ, ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ಪ್ರಾರ್ಥಿಸೋಣವೇ? ಕರ್ತನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಮುಂಜಾನೆ ವೇಳೆನ ಆಶೀರ್ವದಿಸ್ರಿ ಅಪ್ಪ. ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ಅಪ್ಪ ನೀನು ನೀತಿ ಮಾರ್ಗದಲ್ಲಿ ನಡೆಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಈ ಮುಂಜಾನೆ ವೇಳೆಯಲ್ಲಿ ಅವರು ಎಲ್ಲಿ ಕುಗ್ಗಿ ಹೋಗಿದ್ದಾರೋ, ಎಲ್ಲಿ ಬಲಹೀನರಾಗಿದ್ದಾರೋ ನೀನು ಅರಿತು ಅಪ್ಪ ಅವರನ್ನ ಬಲಪಡಿಸು, ಉಜ್ಜೀವಿಸ ಮಾಡು, ತಿರುಗಿ ಹೊಸ ಬಲದಿಂದ ತುಂಬಿಸು ಕರ್ತನೆ ಅಪ್ಪ. ನಿನ್ನ ಮಾರ್ಗದಲ್ಲಿ ಅವರನ್ನು ನಡೆಸಿ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.